ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಈ ಥರ ಎಲೆಗಳನ್ನ ಮಾಡೋದನ್ನು ಕಲಿಯೋಣ. ನೀವು ಯಾವುದಾದ್ರೂ 2 ಕಲರ್ ತೊಗೊಳ್ಳಿ. ಸೊ ಈ ಥರ ಎಲೆಗಳನ್ನ ತೋರಣ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಒಂದು ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ಫಸ್ಟು 3 ಚೈನ್ನ ಹಾಕ್ಕೊಳ್ಳೋಣ. 1 2. ಸೊ ಫಸ್ಟ್ 1 3. ಇದನ್ನು ಒಂದು ಡಬಲ್ ಕ್ರೋಶಾ ಥರ ತೊಗೋಬೇಕು. ಸೊ 2 ಡಬಲ್ ಕ್ರೋಶಾ ಆಯಿತು. 3 ಡಬಲ್ ಕ್ರೋಶಾ, ಇಲ್ಲಿ 4 ಡಬಲ್ ಕ್ರೋಶಾ, 5 ಡಬಲ್ ಕ್ರೋಶಾ, ಈ ಥರ 6 ಡಬಲ್ ಕ್ರೋಶಾಗಳನ್ನ ಹಾಕ್ಕೊಳ್ಳಿ. 6 ಡಬಲ್ ಕ್ರೋಶಾ ಆಯಿತು. ಇಲ್ಲಿ ಟರ್ನ್ ಮಾಡಿ, ಯಾವ ಥರ ಟರ್ನ್ ಮಾಡ್ಕೊಳ್ಳೋದಂತ ನೋಡಿ. ಇಲ್ಲಾಂದರೆ ಅದು ಸ್ವಲ್ಪ ಟ್ವಿಸ್ಟ್ ಥರ ಆಗುತ್ತೆ. ಇಲ್ಲಾಂದರೆ ಈ ಥರ ಮಾಡಿಕೊಂಡ್ರೆ ಟ್ವಿಸ್ಟ್ ಆಗೋಲ್ಲ. ಸೊ ಇಲ್ಲಿ ಫಸ್ಟ್ 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶಾ, ನೆಕ್ಸ್ಟ್ ಚೈನಲ್ಲಿ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 1 ಸೇಮ್ ಪ್ಲೇಸಲ್ಲಿ ಈಗ 2, ಈ ಥರ 12 ಹಾಕ್ಕೋಬೇಕು. ಒಂದೊಂದರಲ್ಲಿ 2 ಡಬಲ್ ಕ್ರೋಶಾ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ನೋಡಿ, ಒಂದರಲ್ಲೇ 2, ಒಂದು ಪ್ಲೇಸಲ್ಲೇ 2 ಡಬಲ್ ಕ್ರೋಶಾ, 1 2. ಸೊ ಇಲ್ಲಿ 1 2, ಒಂದೊಂದರಲ್ಲಿ ಈ ಥರ 2 ಹಾಕ್ಕೋಬೇಕು. ಇಲ್ಲಿ ನೋಡಿ, ಈಗ 10 ಆಗಿದೆ. 4 6 7 8 9 10. ಸೊ ಇನ್ನು 2 ಹಾಕ್ಕೋಬೇಕು. ಕೆಳಗಡೆ 6 ಹಾಕ್ಕೊಂಡಿದ್ದೀವಿ, ಒಂದೊಂದರಲ್ಲಿ 2 ಅಂದರೆ ಇಲ್ಲಿ 12 ಆಯಿತು. ಸೊ ಕೌಂಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಆದರೆ ಒಂದೊಂದರಲ್ಲಿ 2 ಹಾಕ್ಕೊಂಡ್ರೆ ಆಗೋಗುತ್ತೆ. ಸೊ ನೀವು ಇಲ್ಲ ಅಂದರೆ ಕೌಂಟ್ ಮಾಡಿಕೊಂಡು 12 ಹಾಕ್ಕೊಳ್ಳಿ. ಸೊ ಇಲ್ಲಿ ಟರ್ನ್ ಮಾಡಿಕೊಂಡು ಫಸ್ಟು 3 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶಾ, ಒಂದು ಚೈನ್ ಹಾಕ್ಕೊಂಡ್ವಲ್ಲ ಅದೊಂದು ಡಬಲ್ ಕ್ರೋಶಾ. ಸೊ 2 ಆಯಿತು. ಒಂದೇ ಪ್ಲೇಸಲ್ಲೇ ಮತ್ತೆ 2 ಡಬಲ್ ಕ್ರೋಶಾಗಳನ್ನ ಹಾಕ್ಕೊಂಡೋಗಿ ಪ್ರತಿಯೊಂದರಲ್ಲೂ 2 ಡಬಲ್ ಕ್ರೋಶಾ, ಡಬಲ್ ಕ್ರೋಶಾ. ಸೊ ನೆಕ್ಸ್ಟ್ ಚೈನಲ್ಲಿ 1, ಈ ಥರ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಈ ಥರ ಹಾಫ್ ಸರ್ಕಲ್ ಥರ ಆಗುತ್ತೆ. 1 2 3 ಸ್ಟೆಪ್ಪು ನಾವು ಹಾಕ್ಕೋಬೇಕು. ಫಸ್ಟ್ ಲೈನ್ 6, ಆಮೇಲೆ 12, ಆಮೇಲೆ ಪ್ರತಿಯೊಂದರಲ್ಲೂ 2 ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಕಲರ್ನ ಜಾಯಿನ್ ಮಾಡಿಕೊಂಡು ಫಸ್ಟ್ 3 ಚೈನು, ನೆಕ್ಸ್ಟು ಪ್ಲೇಸಲ್ಲಿ 1 ಡಬಲ್ ಕ್ರೋಶಾ, ನೆಕ್ಸ್ಟು ಪ್ಲೇಸಲ್ಲಿ 2 ಡಬಲ್ ಕ್ರೋಶಾ. ಸೊ ಇಲ್ಲೇನು ಕೌಂಟಿಂಗ್ ಏನು ಬೇಕಾಗಿಲ್ಲ, ಸುಮ್ಮನೆ ಒಂದೊಂದ್ರ ಮೇಲೆ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ದಾರನ ಹೈಡ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶಾ, ಇಲ್ಲಿ ಒಂದೊಂದು ಮಾತ್ರ ಹಾಕೋಬೇಕು. ಈ ಗ್ರೀನ್ ಕಲರ್ನ ಒಂದೊಂದು ಡಬಲ್ ಕ್ರೋಶಾ ಮಾತ್ರ ಹಾಕೋಬೇಕು. ಇಲ್ಲಿವರೆಗೂ ಫಿನಿಶ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾನು ಫಿನಿಶಿಂಗ್ ಬಂದಿದ್ದೀನಿ. ಇಲ್ಲಿವರೆಗೂ ಒಂದ್ರ ಮೇಲೆ ಒಂದೊಂದು. ಫಸ್ಟು 3 ಲೈನ್ ಮಾತ್ರ, 2 ಲೈನ್ ಮಾತ್ರ ಒಂದು ಪ್ಲೇಸಲ್ಲಿ 2, ಈ ಕಲರು ಒಂದು ಪ್ಲೇಸಲ್ಲಿ ಒಂದೊಂದು ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಈ ದಾರನ, ಎಕ್ಸ್ಟ್ರಾ ದಾರನೆಲ್ಲ, ಈ ದಾರನ ಯಾವ ಥರ ಸೇರಿಸೋದು ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಈ ಥರ ಹಾಕ್ಕೊಂಡು ಇಲ್ಲಿಂದ ತಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಎಳೆದು ಕಟ್ ಮಾಡಿಕೊಂಡು ಈ ಥರ ನಿಮಗೆ ಫಿನಿಶಿಂಗ್ ಬರುತ್ತೆ. ಎಲ್ಲ ದಾರನೂ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ
ಈ ಥರ ಹಾಫ್ ಸರ್ಕಲ್ ಬರುತ್ತೆ. ಇದನ್ನು ನೆಕ್ಸ್ಟು ಸೆಂಟರ್ ನಾವು ತಗೊಳ್ಳೋಣ. ಇಲ್ಲೇನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ನೀವು ಮಾಡಿಕೊಂಡು ಸೆಂಟರ್ ತಗೊಂಬಿಡಿ. ಇಲ್ಲಿಂದ ಮತ್ತೆ ಕೆಳಗಡೆ ಇರೋ ಕಲರ್ನ ಜಾಯಿನ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಯಾವ ಥರ ಹಾಕಿದ್ವೋ ಅದೇ ಥರನೇ ಸೇಮ್ ಹಾಕೋದು. ಫಸ್ಟ್ 3 ಚೈನು ಸೇಮ್ ಪ್ಲೇಸಲ್ಲೇ ಡಬಲ್ ಕ್ರೋಶ, ಮತ್ತು ಸೇಮ್ ಪ್ಲೇಸಲ್ಲೇ ಡಬಲ್ ಕ್ರೋಶ. ಈ ಥರ ಹಾಕ್ತಾ ಸೇಮ್ ಪ್ಲೇಸಲ್ಲಿ 6 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸೇಮ್ ನಾವು ಕೆಳಗಡೆ ಹಾಕಿದ್ವಲ್ಲ ಅದೇ ಥರ ಇಲ್ಲೂ 6 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಟರ್ನ್ ಮಾಡಿಕೊಂಡು 1 2 3 ಸೇಮ್ ಪ್ಲೇಸಲ್ಲಿ ಡಬಲ್ ಕ್ರೋಶ. ಸೊ ಇಲ್ಲಿ 2 ಆಯಿತು. ಈ ಸೇಮ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶ, ಸೇಮ್ ಪ್ಲೇಸಲ್ಲಿ 2 ಡಬಲ್ ಕ್ರೋಶ. ಈ ಥರ ಒಂದು ಪ್ಲೇಸಲ್ಲಿ 2 ಹಾಕ್ಕೊಳ್ಳಿ. ಒಂದು ಪ್ಲೇಸಲ್ಲಿ 2 ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ. ಮತ್ತು ಇಲ್ಲೂ ಅದೇ ಥರ ಒಂದು ಪ್ಲೇಸಲ್ಲಿ 2 ಡಬಲ್ ಕ್ರೋಶನ ಹಾಕ್ತಾ ಹೋಗೋದು. 1 ಡಬಲ್ ಕ್ರೋಶ. ಸೊ ಫಸ್ಟ್ ಒನ್ ನಾವು 3 ಚೈನ್ ಏನು ಹಾಕಿದ್ವಲ್ಲ ಅದನ್ನು 1 ಡಬಲ್ ಕ್ರೋಶ ಥರನೇ ಕೌಂಟ್ ಮಾಡ್ತೀವಿ. ಅಲ್ಲಿ ಮಾತ್ರ 1 ಹಾಕೋತೀವಿ. ಸೊ ಈ ಥರ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಸೊ ಎಲ್ಲಿ ದಾರಾನ ಕಟ್ ಮಾಡಿದ್ದೀವಲ್ಲ ಅಲ್ಲಿಂದ ನಾವು ನೆಕ್ಸ್ಟ್ ದಾರಾನ ಸೇರಿಸ್ಕೊಳ್ಳೋದು ಬೇಡ, ಯಾಕೆಂದರೆ ಅದು ಹಿಂದೆ ಮುಂದೆ ಆ ಥರ ಕಾಣಿಸುತ್ತೆ. ಸೊ ಇಲ್ಲಿಂದ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಸೇಮ್ ಕೆಳಗಡೆ ಯಾವ ಥರ ಹಾಕಿದೋ ಅದೇ ಥರನೇ ಇಲ್ಲೂ 3 ಚೈನು. ಪ್ರತಿಯೊಂದು ಚೈನಲ್ಲೂ ಅಂದರೆ ಪ್ರತಿಯೊಂದು ಪ್ಲೇಸಲ್ಲೂ ಒಂದೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ನೀವು ಈ ಎಲೆನ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಫಸ್ಟ್ 6 ಏನು ಹಾಕ್ತೀವಲ್ಲ ಆವಾಗಲೇ ನೀವು ಸ್ವಲ್ಪ ಜಾಸ್ತಿ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು. 8 ಹಾಕ್ಕೋಬೋದು, 10 ಹಾಕ್ಕೋಬೋದು. ಆ ಥರ ನೀವು ಡಬಲ್ ಮಾಡ್ತಾ ಹೋಗಿದ್ರೆ ದೊಡ್ಡದಾಗಿ ಬರುತ್ತೆ. ಸೊ ಈ ಥರ 2 ಹಾಫ್ ಸರ್ಕಲ್ ಬರುತ್ತೆ. ಇಲ್ಲಿ ನೀವು ದಾರ ಕಟ್ ಮಾಡಿಬಿಡಿ. ಸೊ ಇಲ್ಲಿ ಈ ಥರ ಫೋಲ್ಡ್ ಮಾಡಿ ಮಡ್ಚ್ಕೊಂಡು ಇದನ್ನು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಈ ಕಾರ್ನರ್ಗೆ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ನೀವು ಜಾಯಿನ್ ಮಾಡ್ತಿದ್ರೆ ಒಂದು ಸಿಂಗಲ್ ಸ್ಟಿಚ್ ಹಾಕಿ ನೀಟಾಗಿ ಜಾಯಿನ್ ಮಾಡ್ಕೊಂಡು ಈ ದಾರನ ಚೆನ್ನಾಗಿ ಎಳೆದ್ಬಿಟ್ಟು ಇಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿ. ಸೊ ಈ ದಾರನ ಇಲ್ಲಿ ಹೈಡ್ ಮಾಡ್ಕೊಂಬಿಡೋಣ. ಹೈಡ್ ಮಾಡಿ ಎಲ್ಲ ದಾರ ಎಕ್ಸ್ಟ್ರಾ ದಾರನೆಲ್ಲ ಎಲ್ಲೆಲ್ಲಿ ನಿಮಗೆ ಇದು ಅನಿಸುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಇದು. ಸೊ ಈ ಮ್ಯಾಜಿಕ್ ರಿಂಗ್ನ ಸ್ವಲ್ಪ ನಾವು ಗ್ಯಾಪ್ ಬಿಟ್ಟು ಒಂಚೂರು ಒಂದು ಕ್ರೋಶ ಹೋಗುವಷ್ಟು ಗ್ಯಾಪ್ ಬಿಟ್ಟು ಎಳ್ಕೊಂಡು ಇದನ್ನು ದಾರನ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಬಿಟ್ಟು ಗಂಟು ಹಾಕಿ ಈ ಥರ ಎಳೆದು ಸ್ವಲ್ಪ ಗ್ಯಾಪ್ ಯಾಕೆ ಬಿಡ್ತೀವಿ ಅಂದರೆ ಇದನ್ನು ನಾವು ತೋರಣ ಪಟ್ಟಿಗೆ ಜಾಯಿನ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಗ ಉಳಿಸಿರ್ತೀವಿ. ಸೊ ಈ ದಾರನೂ ನಾವು ಟ್ರಿಮ್ ಮಾಡ್ಕೊಂಬಿಡೋಣ.
ಕೊಂಚ ಹಿಂದೆ ತಗೊಂಡು ಟ್ರಿಮ್ ಮಾಡಿಕೊಂಡು ಹಿಂದೆ ಈ ಥರ ಕಾಣಿಸುತ್ತೆ. ಇಲ್ಲಿ ನಾವು ದಾರ ಕಟ್ ಮಾಡಿಕೊಂಡು ನೋಡಿ ಈ ಥರ ಎಲೆ ಬರುತ್ತೆ. ನೀವು ಇದನ್ನ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಇದರಿಂದ ತೋರಣ ಯಾವ ಥರ ರೆಡಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ತೋರಣಗಳ ಬಗ್ಗೆ ಬೇರೆ ಬೇರೆ ಐಟಮ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.